ನೀಡಿಲ್ಲ. ಬಂಧುಗಳೇ, ಕೋಲಾರದ ಗಣಿ ಕೇವಲ ಚಿನ್ನವನ್ನ ಮಾತ್ರ ನೀಡಿಲ್ಲ, KH ಮುನಿಯಪ್ಪ ಅಂತಹ ಒಬ್ಬ ಅಪರೂಪದ ಚಿನ್ನದಂತ ಮನುಷ್ಯನನ್ನ ನಾಯಕನನ್ನಾಗಿ ಕೂಡ ಕೊಟ್ಟಿದೆ. ಅವರಿಗೆ ಅಭಿಮಾನ ತುಂಬಿದ ಚಿನ್ನವನ್ನ ಮಾತ್ರ ನೀಡಿಲ್ಲ, KH ಮುನಿಯಪ್ಪ ಅಂತಹ ಒಬ್ಬ ಅಪರೂಪದ ಚಿನ್ನದಂತ ಮನುಷ್ಯನನ್ನ ನಾಯಕನನ್ನಾಗಿ ಕೂಡ ಕೊಟ್ಟಿದೆ. ಅವರಿಗೆ ಅಭಿಮಾನ ತುಂಬಿದ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ KH ಮುನಿಯಪ್ಪರವರು ಸಚಿವರಾದಂತಹ ನಮ್ಮ ಪ್ರೀತಿಯ ಸತೀಶ್ ಜಾರಕಿಹೊಳಿ ಸರ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ. ಶುಭಾಶಯದ ನುಡಿಗಳನ್ನ ಆಡ್ಲಿಕ್ಕಾಗಿ ಸತೀಶ್ ಜಾರಕಿಹೊಳಿ ಸರ್ ಅವರ ನುಡಿಗಳನ್ನ ಕೇಳೋಣ. ಈಗ KH ಮುನಿಯಪ್ಪ ಸರ್ ಅವರ ಹುಟ್ಟುಹಬ್ಬದ ಈ ಸಂಭ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಅಭಿಮಾನ ತುಂಬಿದ ಮಾತುಗಳನ್ನ ಕೇಳೋಣ. ಸ್ಟೇಜ್ ದಯವಿಟ್ಟು ಕ್ಲಿಯರ್ ಮಾಡಿಕೊಡಿ, ಸಭಾ ಮರ್ಯಾದೆ ದಯಮಾಡಿ ಕಾಪಾಡಿ. ತುಮ್ಹಾರಿ ಸಲ್ತನತ್. ಸ್ಟೇಜ್ ಕ್ಲಿಯರ್ ಮಾಡಿ ಸರ್. ಯಾರು ಮಾತಾಡ್ತಿದ್ದಾರೆ ಏನು ಎತ್ತಾನೂ ಗೊತ್ತಾಗೋದಿಲ್ಲ. ಸ್ಟೇಜ್ ದಯವಿಟ್ಟು ಕ್ಲಿಯರ್ ಮಾಡಿಕೊಡಿ. ಆರಕ್ಷಕ ಇಲಾಖೆಯವರು ದಯವಿಟ್ಟು ಸಹಕರಿಸಬೇಕು ಸ್ಟೇಜ್ ಕ್ಲಿಯರ್ ಮಾಡಿಕೊಡುವಲ್ಲಿ. ಮತ್ತು ಇಲ್ಲಿ ಎಲ್ಲರೂ ಮುಖ್ಯರೇ, ಎಲ್ಲರೂ VVIPಗಳೇ, ಆದರೆ ಇಲ್ಲಿ ಜಾಗ ಇಲ್ಲ ಅಷ್ಟೇ. ಹಾಗಾಗಿ ಮುಂದೆ ನಿಂತ್ಕೊಳ್ಳಿ ಅಂತ ಇದೀವಿ, ಅನ್ಯತಾ ಭಾವಿಸ್ಬೇಡಿ. ಸತೀಶ್ ಜಾರಕಿಹೊಳಿ ಸರ್ ಅವರ ಶುಭಾಶಯದ ನುಡಿಗಳನ್ನು ಕೇಳುವ ಸಮಯ. ನಮ್ಮ ಲೋಕೋಪಯೋಗಿ ಇಲಾಖೆಯ ಮಾನ್ಯ ಸಚಿವರ ಮಾತುಗಳನ್ನು ಈಗ ಕೇಳೋಣ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ನಮ್ಮೆಲ್ಲರ ಹಿರಿಯ ರಾಜಕಾರಣಿಗಳು, ಕರ್ನಾಟಕ ಸರ್ಕಾರದ ಸಚಿವರಾದ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರ 70 ನೀವು ಅನುಕೂಲ ಮಾಡಿಕೊಡ್ಬೇಕು. ಅದಾದ್ಮೇಲೆ ಮೇಲಿನ ಭಾಗಗಳಲ್ಲಿರ್ತಕ್ಕಂಥವ್ರು ನೀರಿನ ಸೌಲಭ್ಯ ಪಡ್ಕೊಳ್ಳಿ ಅಂತೇಳಿ ಹೋರಾಟಕ್ಕೆ ಯಾರಾದರೂ ಪ್ರಪ್ರಥಮವಾಗಿ ನಿಂತು ಕೋಲಾರ ಭಾಗದ ಜನರ ಹಿತನ ಕಾಪಾಡಿದ್ರೆ ಅದು KH ಮುನಿಯಪ್ಪಣ್ಣವ್ರು ಅಂತೇಳಿ ಹೆಮ್ಮೆಯಿಂದ ಸಂದರ್ಭಬಹುದು. ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾದಂಥ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಇವತ್ತು ಅವರ ಒಂದು ದೊಡ್ಡ ಸಾಧನೆ ಏನಂತಂದ್ರೆ, ಇವತ್ತು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಮಾಡಿ ಮೀಸಲಾತಿಗೆ ವಂಚಿಕೆ ಆಗಿರ್ತಕ್ಕಂಥ ಸಮುದಾಯದ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸಂತ ಕೆಲಸ ಹೋರಾಟ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯಾದ್ಯಂತ ಸಮುದಾಯನ ಒಗ್ಗೂಡಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು KH ಮುನಿಯಪ್ಪಣ್ಣವ್ರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಮತ್ತು ಎಲ್ಲ ಸಚಿವರಿಗೆ, ಪರಮೇಶ್ವರ್ ಆಗ್ಬೋದು, ಮಹದೇವಪ್ಪನವರಾಗ್ಬೋದು, ಈಶ್ವರ್ ಖಂಡೆಯವರಾಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಮತ್ತು HK ಪಾಟೀಲ್ರಾಗ್ಬೋದು, ಇವರಂತಲ್ಲ ಎಲ್ಲ ಒಟ್ಟಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ. ಈ ನಿರ್ಣಯ ಮಾಡೋಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಮಾದಾರ ಚನ್ನಸ್ವಾಮೀಜಿಯವರಿಗೆ ಸ್ವಲ್ಪ ಸಂದೇಹ ಇರೋದಕ್ಕೆ ನಾನು ಈ ಸಂದರ್ಭ ಈ ವೇದಿಕೆ ಅಲ್ಲದಿದ್ದರೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ತೀನಿ. ನೇರವಾಗಿ ಹೇಳಿದರು, ಈ ಸಮಾಜ ಶೋಷಿತ ವರ್ಗಗಳಲ್ಲಿ ಶೋಷಿತರಾಗಿದ್ದಾರೆ, ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಎಲ್ಲರೂ ಅವಿರೋಧವಾಗಿ ತೀರ್ಮಾನ ಮಾಡಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ 17ಕ್ಕೆ ತೀರ್ಮಾನ ಮಾಡಿದ್ದೀವಿ, ಅದು ಸುಪ್ರೀಂ ಕೋರ್ಟ್ ಒಪ್ತಾ ಇಲ್ಲ. 15ಕ್ಕೆ ಹಂಚಿಕೆ ಮಾಡಿಕೊಳ್ಬೇಕು. ರೋಸ್ಟರ್ ಸಿಸ್ಟಮಲ್ಲಿ ಸ್ವಲ್ಪ ಏರ್ಪೇರಿದೆ, ಇವೆರಡನ್ನೂ ಸರಿ ಮಾಡಿಕೊಂಡು ಆದಷ್ಟು ಬೇಗ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಈಶ್ವರ್ ಖಂಡ್ರೆ ಆಗಲಿ, MP ಪಾಟೀಲ್ರಾಗಲಿ, ಆ ಸಮುದಾಯದ ನಾಯಕರಾಗಲಿ, ಒಕ್ಕಲ ಸಮಾಜದ ನಾಯಕರಾಗಲಿ, ಎಲ್ಲ ವರ್ಗದ ಸಮಾಜ ನಾಯಕರು ಕೂಡ ಯಾರೂ ಕೂಡ ಬೇಡ ಅಂತೇಳಿಲ್ಲ, ಎಲ್ಲ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಸ್ವಾಮೀಜಿ ಆದಷ್ಟು ಬೇಗ ಈ ಕೆಲಸ ಮಾಡ್ತದೆ. ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ, ಇದು ನಮಗೆ ಯಾರಿಗೂ ಮೋಸ ಆಗೋದಿಲ್ಲ, ಅನ್ಯಾಯ ಆಗೋದಿಲ್ಲ. ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ. ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, 2 ಸದನದಲ್ಲಿ ಪಾಸಾಗಿದೆ, ಗವರ್ನರ್ ಕೂಡ ಪಾಸ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ 17-15 ಇಳಿಸಿ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದಿದೆ, ಅದನ್ನು ಮಾಡ್ಕೊಳ್ತೇವೆ ಅಂತ ಹೇಳ್ತಾ
ಸ್ವಾಮೀಜಿಯವರು ಬಹಳಷ್ಟು ಕಾರ್ಯಕ್ರಮಗಳಿದ್ದರೂ ಕೂಡ ನೀವು ಸ್ವಾಮೀಜಿಯವರನ್ನು ಕರ್ಕೊಂಡು ಇಲ್ಲಿ ಬಂದಿದ್ದೀರಿ. ಈ ಸಮಾಜ ನನಗೆ ನಿರಂತರವಾಗಿ ನನಗೆ ಆಶೀರ್ವಾದ ಮಾಡ್ಕೊಂಬಂದಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಸ್ವಾಮೀಜಿಗಳು ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಸ್ವಾಮೀಜಿಯವರು ಮಾತಾಡೋರಿದ್ದಾರೆ. ಅವರು ನಾನು ಆ ಮಠದ ಒಬ್ಬ ಸೇವಕರ್ತನ ಕೆಲಸ ಮಾಡ್ತೇನೆ. ಯಾವತ್ತು ನಾನು ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಜೊತೆ ಸೇರಿದೆ, ಅವರ ಆಶೀರ್ವಾದ ಪಡೆದು ಸುಮಾರು 20 ವರ್ಷಗಳು ಆಯಿತು. ಆವತ್ತಿನಿಂದ ಒಬ್ಬ ಸೇವಾಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಆನಂದ ಇದೆ. ಯಾಕಂದರೆ ಅಲ್ಲಿ ನೋಡಿದೆ, ಅಡುಗೆ ಮಾಡೋದರಲ್ಲಿ ಮತಭೇದವಿಲ್ಲ, ಬಡಿಸೋದ್ರಲ್ಲಿ ಮತಭೇದವಿಲ್ಲ, ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಮತಭೇದವಿಲ್ಲ. ಬಸವಣ್ಣವರ ಒಂದು ಚಿಂತನೆ ಕಾರ್ಯರೂಪಕ್ಕೆ ತಂದಿರಂದರೆ ಅದು ಆದಿಚುಂಚನಗಿರಿ ಮಠ ಅಂತ ಈ ಸಂದರ್ಭ ತಮ್ಮೆಲ್ಲರಿಗೂ ವಂದಿಸಿ ನಾನು ಸ್ವಾಮೀಜಿಯವರು ಆಶೀರ್ವಾದ ಮಾಡಬೇಕಂತೇಳಿ ನನಗೆ ಇಲ್ಲಿ ಬಂದು ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ಗಳಿದ್ರು, ರಾಜಣ್ಣ, ಜಗಣ್ಣ, ಪ್ರಸನ್ನಕುಮಾರು, ಮಂಜಣ್ಣ ಮತ್ತು ವೆಂಕಟೇಶಪ್ಪನವರು, ರಾಮಚಂದ್ರಪ್ಪನವರು ಸೇರಿ ಎಲ್ಲರ ಹೆಸರು ಹೇಳ್ತೇನೆ. ಸುಮಾರು ಜನ ಒಗ್ಗಟ್ಟಾಗಿ ಕೆಲಸ ಮಾಡಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದಿರಿ. ಭಗವಂತ ಸ್ವಾಮಿಗಳು ಅವರೆಲ್ಲರಿಗೂ ಒಳ್ಳೆಯದು ಆಶೀರ್ವಾದ ಮಾಡಲಿ. ಭಗವಂತ ಇವತ್ತು ನಿಮಗೆಲ್ಲ ಆರೋಗ್ಯ ಭಾಗ್ಯವನ್ನು ಕೊಡಲಿ. ನಾನು ಬಂದು 3 ವರ್ಷ ಈ ಕ್ಷೇತ್ರದ ಮೇಲೆ, ನಮ್ಮ ತಾಯಿ ತವರೂರು ಕೂಡ ಪಕ್ಕದಲ್ಲೇ, ಚೆನ್ನಳ್ಳಿ ರಾಜಣ್ಣವರು, ಸಿ ನಾರಾಯಣ ಸ್ವಾಮಣ್ಣವರು ಊರೇ ನಮಗೂ ಈ ತಾಲೂಕು ಬಹಳ ಸಂಪರ್ಕ ಇದೆ. ತಾಯಿ ತವರೂರಿಲ್ಲೇ ಇದೆ. ಅವರೆಲ್ಲ ಕೂಡ ನಾನು ಎಲೆಕ್ಷನ್ ಮಾಡಿದ್ದು ಈಗ ಪೂರೈಕೆ ಸಚಿವರಾಗಿ 4.25 ಕೋಟಿಗೂ ಹೆಚ್ಚು ಜನರಿಗೆ ಅನ್ನಭಾಗ್ಯ ಯೋಜನೆ ತಲುಪುವಂತೆ ಮಾಡ್ತಿರುವಂತಹ ದಕ್ಷತೆಯಿಂದ ಕೆಲಸ ಮಾಡ್ತಿರುವಂತಹ ಮಾನ್ಯ ಸಚಿವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನನಾಯಕ, ಜನಪ್ರಿಯ ಶಾಸಕ, ಜನಸೇವಕ ಡಾಕ್ಟರ್ ಕೆ.ಎಚ್. ಮುನಿಯಪ್ಪನವರಿಗೆ ಇದೀಗ ಪುಷ್ಪ ಮಳೆಗಳ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಕೂಡ ಚಪ್ಪಾಳೆ ಮಳೆಗಳ ಮೂಲಕ ಅವರಿಗೆ ಶುಭಾಶಯನ ಕೋರೋಣ. ಚಪ್ಪಾಳೆಗಳೊಂದಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೀಗ ವಿಶೇಷವಾಗಿ ಪುಷ್ಪದ ಸುರಿಮಳೆಯನ್ನ ತರಿಸುವುದರ ಮುಖಾಂತರ ಮಾನ್ಯ ಸಚಿವರಂತ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ ಸರ್ ಅವರಿಗೆ ವಿಶೇಷವಾಗಿ ಸನ್ಮಾನವನ್ನು ನೀಡಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಮಹಿಳೆಯರು, ನಮ್ಮ ಶಾಂತಕುಮಾರ್ ಅವರು ಅವ್ರಿಗೆ ಸನ್ಮಾನ ಆಗಬೇಕು. ಪೆಟ್ರೋಲ್ ಬ್ಯಾಂಕ್ ಮಂಜಣ್ಣ ಅವರು, ವೆಂಕಟೇಶ್ ಅವರು, ಈ ಕಾರ್ಯಕ್ರಮ ಮುನ್ರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತಮ್ಮೆಲ್ರಿಗೂ ಗೌರವಾರ್ಪಣೆ ಇದೆ. ಕೆ.ಸಿ. ಮಂಜಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ರಾಜಣ್ಣ ಅವರು, ಚೆನ್ನಳ್ಳಿ ರಾಜಣ್ಣ ಅವರು ದಯವಿಟ್ಟು ವೇದಿಕೆಯನ್ನು ಕ್ಲಿಯರ್ ಮಾಡಿಕೊಡಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ರಿಗೂ ಸೀರೆ, ಅರಿಶಿನ, ಕುಂಕುಮ ಕೊಡೋದಿರುತ್ತೆ. ಹೆಣ್ಮಕ್ಳು ಯಾರು ದಯವಿಟ್ಟು ಹೋಗಬಾರ್ದು. ಎಲ್ಲ ಒಂದು ಕಡೆ ಇದ್ದರೆ ನಾವೇ ಅಲ್ಲಿ ಬಂದೆಲ್ಲ ಸೀರೆ, ಅರಿಶಿನ, ಕುಂಕುಮ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಸ್ವಲ್ಪ ಸಹಕರಿಸಬೇಕಾಗಿ ವಿನಂತಿ.